ವಿರುದ್ಧ ಅಪಪ್ರಚಾರ ನಿಲ್ಲಲಿ, ಧರ್ಮಸ್ಥಳ ಪರ ಸಹಸ್ರಾರು ಹಿಂದೂಗಳ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಆಕ್ರೋಶದ ಕಹಳೆ ಮೊಳಗ್ತಾ ಇದೆ. ಬಲ ಪಡಿತಾ ಇದೆ ಧರ್ಮಸ್ಥಳ ಪರ ಹೋರಾಟ. ಹಿಂದೂಗಳ ಟಾರ್ಗೆಟ್ ಯಾಕೆ ಅಂತ ಪ್ರತಿಭಟನಾಕಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಪರ ಸಹಸ್ರಾರು ಹಿಂದೂಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಆಕ್ರೋಶದ ಕಹಳೆ ಮೊಳಗ್ತಾ ಇದೆ. ಬಲ ಪಡಿತಾ ಇದೆ ಧರ್ಮಸ್ಥಳ ಪರ ಹೋರಾಟ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಹೋರಾಟವನ್ನು ಮಾಡ್ತಾ ಇರೋದು. ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಭಕ್ತಾದಿಗಳು ರಾಜ್ಯದ ಮೂಲೆ ಮೂಲೆಯಿಂದ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೃಹತ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಹಿಂದೂ ಸಂಘಟನೆಗಳು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮತ್ತು ಹೋರಾಟಗಾರರು ಅಲ್ಲಿ ಜಮಾವಣೆಗೊಂಡಿರೋದು. ಆದಷ್ಟು ಜಲ್ದಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವರ ಬಗ್ಗೆ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲೆ ಮಾಡಿಕೊಂಡು ಇವರಿಂದ ಏನೇನು ಷಡ್ಯಂತ್ರ ಸರ್, ಧರ್ಮಸ್ಥಳ ಅದು ಒಂದು ಎಲ್ಲಾ ಕೋಟ್ಯಾಂತರ ಹಿಂದೂಗಳ ಒಂದು ಧಾರ್ಮಿಕ ಕ್ಷೇತ್ರ. ಇಷ್ಟು ದಿವಸ 2003ನಲ್ಲಿ ಕಾಣೆಯಾಗಿದ್ದ ಮಗಳು ಇವಾಗ ನೆನಪು ಬಂದಾಳೆ ಅಂತ ಬೆಳಗ್ಗೆ ನಾವು ನ್ಯೂಸ್ ಅಲ್ಲಿ ಅದೆಲ್ಲ ಸುಳ್ಳು ಹೇಳಿರೋ ಯೂಟ್ಯೂಬರ್ಸ್ ಗಳಿಗೆ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು. ಇದನ್ನ ನಾವೆಲ್ಲ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ತಪ್ಪಿದ್ದಿಲ್ಲ, ಮಾಡೇ ಮಾಡ್ತೀವಿ ನಾವು ಹೋರಾಟ. ಅನನ್ಯ ಭಟ್ ಅಂತ ಹೇಳಿ ಆರೋಪ ಮಾಡಿರುವಂತವ್ರು. ಸೊ ಆ ಒಂದು ಕ್ಯಾರೆಕ್ಟರ್ ಇಲ್ಲ, ಅನನ್ಯ ಭಟ್ ಅನ್ನೋರೇ ಇಲ್ಲ ಅನ್ನುವಂತ ಕೆಲವಷ್ಟು ಸಾಕ್ಷಿಗಳು ಸಿಗ್ತಾರೆ. ಅವ್ರ ಸಂಸಾರನೇ ಇಲ್ಲ ಅಂದ್ಮೇಲೆ ಮಕ್ಕಳಿದ್ದ ಎಲ್ಲಿಂದ ಬರ್ತದೆ ಸರ್ ಅವ್ರಿಗೆ? ಆ ನಾಯಿಗಳ ಪ್ರೇಮಿ ಅಂತ ಎಲ್ಲ ಫೋಟೋ ಎಲ್ಲ ಹಾಕಿದ್ದಾರೆ. ಇವಾಗ ಯಾರ್ದೋ ಫೋಟೋ ತಗೊಂಡೋಗಿ ನನ್ನ ಮಗಳಂತ ಇವಾಗ ತೋರ್ತಿದೆ. ಎಲ್ಲಿಂದ ಬರ್ತಾಳೆ ಮಕ್ಕಳು? ಇಲ್ದ ಸುಮ್ನೆ ಅವಾಗ 2003ನೇ ಕಾಣೆ ಇವಾಗ ಬಂದಾಳ ಮಗಳು ಅವಳಿಗೆ ನೆನಪಿಗೆ. ಏನ್ ಹಡ್ದಿದ್ದಾರೆ, ಅವರು ಕಕ್ಕಿದಾರ ಮಗಳಿಗೆ ಹೇಳಿ. ಧರ್ಮಸ್ಥಳಕ್ಕೆ ಹೋಗಿದ್ರತ್ತ ಯಾವಾಗಾದ್ರು? ನಾವು ಹೈಸ್ಕೂಲ್ ಅಲ್ಲಿ ಹೋದ್ಮೇಲೆ ಸಾಕಷ್ಟು ಸರಿ ಪ್ರವಾಸ ಹೋಗಿದೀವಿ ಸರ್. ನಾವು ಅಲ್ಲಿ ಯಾವ್ದೇನೋ ಜಾತಿ ಭೇವ ಇಲ್ಲ, ಎಲ್ಲಾ ಧರ್ಮದವ್ರಿಗೆ ಎಲ್ಲರಿಗೂ ಒಂದೇ ಸಮ ಇರೋದು. ಅಲ್ಲಿ ಮತ್ತೆ ಹೆಸರು ಕೆಡಿಸುವಂತ ಕೆಲಸ ಆಗ್ತದೆ ಅಂತಾರಮ್ಮ, ಯಾಕಂತ ಅನ್ಸುತ್ತೆ ನಿಮ್ಗೆ? ಅದೇ ಸರ್, ಈಗ ಅಲ್ಲಿ ಶವಗಳು ಸಿಕ್ಕ ಇಲ್ಲ ಅನ್ನಂಗಿಲ್ಲ. ಅವು ಯಾರ್ದು ಅನಾಥ ಶವಗಳು, ಯಾರು ಅಲ್ಲಿ ಇಲ್ಲ. ಡಾಕ್ಟರ್, ಪೊಲೀಸ್ನವ್ರು ಎಲ್ಲ ಸಮ್ಮುಖದಲ್ಲಿ ಉಳಿದಿದಂತ ಬೆಳಗ್ಗೆ ನಾವು ನ್ಯೂಸ್ ನೋಡಿ ಬಂದಿದೀವಿ. ಹೌದ್ರಾ? ಏನಾದ್ರೂ ಅಲ್ಲಿ ಅಷ್ಟು ಶವಗಳು ನಮ್ದು ಕಾಣೆ ಆಗಿದಂತ ಯಾರಾದ್ರೂ ಎಲ್ಲರಿಗೂ ಒಂಥರ ತಾಯಿ, ಗಂಡ್ ಮಕ್ಳು ಬಿಡ್ರಿ, ತಾಯಿ ಅನ್ನೋದು ಒಂದ್ ಸ್ವಲ್ಪನಾರ ಅಂತ ಕಾರಣ ನನ್ನ ಮಗಳು ಇಲ್ಲ ಅನ್ನೋದ್ರ ಅವ್ರಿಗೆ ಏನಾದ್ರೂ ಒಂದ್ ಮಿಸ್ಸಿಂಗ್ ಕೇಸ್ ಆಗ್ಲಿ ಅಲ್ಲಿ ಪ್ರೂಫ್ ಆಗ್ಬೇಕಿತ್ತು. ಆಗಿದೆಯಾ? ಇಲ್ಲ, ಆಗಿಲ್ಲ. ಅದು ಅಲ್ಲಿ ಸಿಕ್ಕರೋ ಅನಾಥ ಶವಗಳು ಅಂತ ಹೇಳೋದು. ಅಮ್ಮ, ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತಾರೆ ಈ ವಿಚಾರ? ಸರ್ಕಾರ ಗಮನ ಇಟ್ಟು ಈ ಕೇಸ್ ಪ್ರಮುಖವಾಗಿ ಎಚ್ಚೆತ್ತುಕೊಂಡು ಇದನ್ನ ಸ್ವಲ್ಪ ಅತಿ ಹೆಚ್ಚಾಗಿ ಆ ಧಾರ್ಮಿಕ ಸಮಸ್ಯೆಗಳ, ಧರ್ಮಸ್ಥಳದ ಬಗ್ಗೆ ಆಗ್ಲಿ, ಪೂಜೆಯವ್ರ ಬಗ್ಗೆ ಆಗ್ಲಿ ಹೇಳೋರ ಅವಾಕ ಹೇಳೋಣ ವಿಚಾರಿಯನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು, ಮುಂದುವರಿಸಬಾರ್ದು. ಇನ್ಮೇಲೆ ಹೋರಾಟ ಏನಾದ್ರು ಮಾಡ್ತೀರಾ? ಮುಂದುವರೆದ್ರೆ ಮಾಡ್ತೀವಿ ಸರ್ ಹೋರಾಟ. ಅವ್ರಿಗೆ ನ್ಯಾಯ, ನಮ್ಮ ಪೂಜಾರಿಗೆ ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್. ಎಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಅವರು ಜೀವನ ಏನನ್ನ ತೋರಿಸ್ಕೊಟ್ಟಿದ್ದಾರೆ. ಆರ್ಥಿಕವಾಗಿ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಲ್ಲರಿಗೂ, ಪ್ರತಿಯೊಂದು ರೈತರಿಗೂ ಕೂಡ ಉಪಕರಣಗಳನ್ನು ಎಲ್ಲಾನು ಸಬ್ಸಿಡಿ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂತವ್ರಿಗೆ ಯಾಕೆ ಸರ್ ಈ ತರ? ಯಾರಾದ್ರೂ ಕೇಳಿದ್ರೆ ನಿಂತ ನಮಗೆ 100 ರೂಪಾಯಿ ಕೊಡ್ತೀರಾ? ನೀವು ಕೊಡ್ತೀರಾ ಹೇಳ್ರಿ? ಅಂತವ್ರ ಬಗ್ಗೆ ಯಾಕೆ ಅವಹೇಳನಕರ ಮಾಡೋರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಸರ್. ಇದೇ ನಮ್ಮ ಹೋರಾಟ. ಏನು ಇದಿಷ್ಟು ಪ್ರತಿಭಟನಾ ನಿರತ ಮಹಿಳೆಯರು ಮತ್ತು ಜನತೆ ಏನು ಭಾಗಿಯಾದಂತ ಎಲ್ಲರ ಒಂದು ಆಕ್ರೋಶ ಆಗಿತ್ತು. ಏನು ಅವಹೇಳನ ಮಾಡ್ತಿರುವಂತ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗ್ಬೇಕಂತೇಳಿ ಏನು ಎಲ್ಲರೂ ಒಮ್ಮತದಿಂದ ಒತ್ತಾಯ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಸುರಾಜ್ ಜಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ವಿರುದ್ಧ ಅಪಪ್ರಚಾರ ನಿಲ್ಲಲಿ, ಧರ್ಮಸ್ಥಳ ಪರ ಸಹಸ್ರಾರು ಹಿಂದೂಗಳ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಆಕ್ರೋಶದ ಕಹಳೆ ಮೊಳಗ್ತಾ ಇದೆ. ಬಲ ಪಡಿತಾ ಇದೆ ಧರ್ಮಸ್ಥಳ ಪರ ಹೋರಾಟ. ಹಿಂದೂಗಳ ಟಾರ್ಗೆಟ್ ಯಾಕೆ ಅಂತ ಪ್ರತಿಭಟನಾಕಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಪರ ಸಹಸ್ರಾರು ಹಿಂದೂಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಆಕ್ರೋಶದ ಕಹಳೆ ಮೊಳಗ್ತಾ ಇದೆ. ಬಲ ಪಡಿತಾ ಇದೆ ಧರ್ಮಸ್ಥಳ ಪರ ಹೋರಾಟ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಹೋರಾಟವನ್ನು ಮಾಡ್ತಾ ಇರೋದು. ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಭಕ್ತಾದಿಗಳು ರಾಜ್ಯದ ಮೂಲೆ ಮೂಲೆಯಿಂದ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೃಹತ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಹಿಂದೂ ಸಂಘಟನೆಗಳು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮತ್ತು ಹೋರಾಟಗಾರರು ಅಲ್ಲಿ ಜಮಾವಣೆಗೊಂಡಿರೋದು.
ಒಂದು ಎಲ್ಲಾ ಕೋಟ್ಯಾಂತರ ಹಿಂದೂಗಳ ಒಂದು ಧಾರ್ಮಿಕ ಕ್ಷೇತ್ರ. ಇಷ್ಟು ದಿವಸ 2003ನಲ್ಲಿ ಕಾಣೆ ಆಗಿದ್ದ ಮಗಳು ಇವಾಗ ನೆನಪು ಬಂದಾಳೆ ಅಂತ ಬೆಳಗ್ಗೆ ನಾವು ನ್ಯೂಸ್ ಅಲ್ಲಿ ಅದೆಲ್ಲ ಸುಳ್ಳು ಹೇಳಿರೋ ಯೂಟ್ಯೂಬರ್ಸ್ ಗಳಿಗೆ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು. ಇದನ್ನ ನಾವೆಲ್ಲ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ತಪ್ಪಿದ್ದಿಲ್ಲ, ನಡೆಸೇನ್ ಮಾಡೇ ಮಾಡ್ತೀವಿ ನಾವು ಹೋರಾಟ. ಅನನ್ಯ ಭಟ್ ಅಂತ ಹೇಳಿ ಆರೋಪ ಮಾಡಿರುವಂತವ್ರು ಸೊ ಆ ಒಂದು ಕ್ಯಾರೆಕ್ಟರ್ ಇಲ್ಲ, ಅನನ್ಯ ಭಟ್ ಅನ್ನೋರೇ ಇಲ್ಲ ಅನ್ನುವಂತ ಕೆಲವಷ್ಟು ಸಾಕ್ಷಿಗಳು ಸಿಗ್ತಾರೆ. ಅವ್ರ ಸಂಸಾರನೇ ಇಲ್ಲ ಅಂದ್ಮೇಲೆ ಮಕ್ಕಳಿದ್ದ ಎಲ್ಲಿಂದ ಬರ್ತದೆ ಸರ್ ಅವ್ರಿಗೆ? ಆ ನಾಯಿಗಳ ಪ್ರೇಮಿ ಅಂತ ಎಲ್ಲ ಫೋಟೋ ಎಲ್ಲ ಹಾಕಿದ್ದಾರೆ. ಇವಾಗ ಯಾರ್ದೋ ಫೋಟೋ ತಗೊಂಡೋಗಿ ನನ್ ಮಗಳಂತ ಇವಾಗ ತೋರ್ತಿದೆ. ಎಲ್ಲಿಂದ ಬರ್ತಾಳೆ ಮಕ್ಕಳು? ಇಲ್ದ ಸುಮ್ನೆ ಅವಾಗ 2003ನೇ ಕಾಣೆ ಇವಾಗ ಬಂದಾಳ ಮಗಳು ಅವಳಿಗೆ ನೆನಪಿಗೆ. ಇನ್ನು ಹಡ್ದಿದ್ದಾರೆ, ಇನ್ನು ಅವರು ಕಕ್ಕಿದ್ದಾರೆ ಮಗಳಿಗೆ ಹೇಳಿ. ಆಮೇಲೆ ಧರ್ಮಸ್ಥಳಕ್ಕೆ ಹೋಗಿದ್ರತ್ತವ ಯಾವಾಗಾದ್ರು? ನಾವು ಹೈಸ್ಕೂಲ್ ಅಲ್ಲಿ ಹೋದ್ಮೇಲೆ ಸಾಕಷ್ಟು ಸರಿ ಪ್ರವಾಸ ಹೋಗಿದೀವಿ ಸರ್. ನಾವು ಅಲ್ಲಿ ಯಾವ್ದೇನೋ ಜಾತಿ ಭೇವ ಇಲ್ಲ, ಎಲ್ಲಾ ಧರ್ಮದವ್ರಿಗೆ ಎಲ್ಲರಿಗೂ ಒಂದೇ ಸಮ ಇರೋದು ಅಲ್ಲಿ. ಮತ್ತೆ ಹೆಸರು ಕೆಡಿಸುವಂತ ಕೆಲಸ ಆಗ್ತದೆ ಅಂತಾರಮ್ಮ, ಯಾಕಂತ ಅನ್ಸುತ್ತೆ ನಿಮ್ಗೆ? ಅದೇ ಸರ್, ಈಗ ಅಲ್ಲಿ ಶವಗಳು ಇಲ್ಲ ಅನ್ನಂಗಿಲ್ಲ. ಅವು ಯಾರ್ದು ಅನಾಥ ಶವಗಳು, ಯಾರು ಅಲ್ಲಿ ಇಲ್ಲ ಡಾಕ್ಟರ್ ಪೊಲೀಸ್ನವ್ರು ಎಲ್ಲ ಸಮ್ಮುಖದಲ್ಲಿ ಉಳಿದಿದಂತ ಬೆಳಗ್ಗೆ ನಾನು ನ್ಯೂಸ್ ನೋಡಿ ಬಂದಿದೀವಿ. ಹೌದ್ರ ಏನಾದ್ರೂ ಅಲ್ಲಿ ಅಷ್ಟು ಶವಗಳು ನಮ್ದು ಕಾಣೆ ಆಗಿದಂತ ಯಾರಾದ್ರೂ ಎಲ್ಲರಿಗೂ ಒಂಥರ ತಾಯಿ ಗಂಡ್ ಮಕ್ಳು ಬಿಡ್ರಿ, ತಾಯಿ ಅನ್ನೋದು ಒಂದ್ ಸ್ವಲ್ಪ ಅಂತ ಕಣ್ಣ ನನ್ ಮಗಳು ಇಲ್ಲ ಅನ್ನೋದ್ರ ಅವ್ರಿಗೆ ಏನಾದ್ರೂ ಒಂದ್ ಮಿಸ್ಸಿಂಗ್ ಕೇಸ್ ಆಗ್ಲಿ ಅಲ್ಲಿ ಪ್ರೂಫ್ ಆಗ್ಬೇಕಿತ್ತು. ಆಗಿದೆಯಾ? ಇಲ್ಲ ಆಗಿಲ್ಲ. ಅದು ಅಲ್ಲಿ ಸಿಕ್ಕರೋ ಅನಾಥ ಶವಗಳು ಅಂತ ಹೇಳೋದು. ಅಮ್ಮ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತಾರೆ ಈ ವಿಚಾರ? ಸರ್ಕಾರ ಗಮನ ಇಟ್ಟು ಈ ಕೇಸ್ ಪ್ರಮುಖವಾಗಿ ಎಚ್ಚೆತ್ತುಕೊಂಡು ಇದನ್ನ ಸ್ವಲ್ಪ ಅತಿ ಹೆಚ್ಚಾಗಿ ಆ ಧಾರ್ಮಿಕ ಸಮಸ್ಯೆಗಳ ಧರ್ಮಸ್ಥಳದ ಬಗ್ಗೆ ಆಗ್ಲಿ ಪೂಜೆಯವ್ರ ಬಗ್ಗೆ ಆಗ್ಲಿ ಹೇಳೋರ ಅವಾಕ ಹೇಳೋಣ ವಿಚಾರಿಯನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು, ಮುಂದುವರಿಸಬಾರ್ದು. ಇನ್ಮೇಲೆ ಹೋರಾಟ ಏನಾದ್ರು ಮಾಡ್ತೀರಾ? ಮುಂದುವರೆದ್ರೆ ಮಾಡ್ತೀವಿ ಸರ್ ಹೋರಾಟ. ಅವ್ರಿಗೆ ನ್ಯಾಯ, ನಮ್ಮ ಪೂಜಾರಿಗೆ ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್. ಎಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಅವರು ಜೀವನ ಏನನ್ನ ತೋರಿಸ್ಕೊಟ್ಟಿದ್ದಾರೆ. ಆರ್ಥಿಕವಾಗಿ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಲ್ಲರಿಗೂ ಪ್ರತಿಯೊಂದು ರೈತರಿಗೂ ಕೂಡ ಉಪಕರಣಗಳನ್ನು ಎಲ್ಲಾನು ಸಬ್ಸಿಡಿ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂತವ್ರಿಗೆ ಯಾಕೆ ಸರ್ ಈ ತರ? ಯಾರಾದ್ರೂ ಕೇಳಿದ್ರೆ ನಿಂತ ನಮಗೆ 100 ರೂಪಾಯಿ ಕೊಡ್ತೀರಾ? ನೀವು ಕೊಡ್ತೀರಾ ಹೇಳ್ರಿ? ಅಂತವ್ರ ಬಗ್ಗೆ ಯಾಕೆ ಅವಹೇಳನಕರ ಮಾಡೋರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಸರ್. ಇದೇ ನಮ್ಮ ಹೋರಾಟ. ಏನು ಇದಿಷ್ಟು ಪ್ರತಿಭಟನಾ ನಿರತ ಮಹಿಳೆಯರು ಮತ್ತು ಜನತೆ ಏನು ಭಾಗಿಯಾದಂತ ಎಲ್ಲರ ಒಂದು ಆಕ್ರೋಶ ಆಗಿತ್ತು. ಏನು ಅವಹೇಳನ ಮಾಡ್ತಿರುವಂತ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗ್ಬೇಕಂತೇಳಿ ಏನು ಎಲ್ಲರೂ ಒಮ್ಮತದಿಂದ ಒತ್ತಾಯ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಸುರಾಜ್ ಜಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ವಿರುದ್ಧ ಅಪಪ್ರಚಾರ ನಿಲ್ಲಲಿ, ಧರ್ಮಸ್ಥಳ ಪರ ಸಹಸ್ರಾರು ಹಿಂದೂಗಳ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಆಕ್ರೋಶದ ಕಹಳೆ ಮೊಳಗ್ತಾ ಇದೆ. ಬಲ ಪಡಿತಾ ಇದೆ ಧರ್ಮಸ್ಥಳ ಪರ ಹೋರಾಟ. ಹಿಂದೂಗಳ ಟಾರ್ಗೆಟ್ ಯಾಕೆ ಅಂತ ಪ್ರತಿಭಟನಾಕಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಪರ ಸಹಸ್ರಾರು ಹಿಂದೂಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಆಕ್ರೋಶದ ಕಹಳೆ ಮೊಳಗ್ತಾ ಇದೆ. ಬಲ ಪಡಿತಾ ಇದೆ ಧರ್ಮಸ್ಥಳ ಪರ ಹೋರಾಟ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಹೋರಾಟವನ್ನು ಮಾಡ್ತಾ ಇರೋದು. ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಭಕ್ತಾದಿಗಳು ರಾಜ್ಯದ ಮೂಲೆ ಮೂಲೆಯಿಂದ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೃಹತ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಹಿಂದೂ ಸಂಘಟನೆಗಳು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮತ್ತು ಹೋರಾಟಗಾರರು ಅಲ್ಲಿ ಜಮಾವಣೆಗೊಂಡಿರೋದು. ಆದಷ್ಟು ಜಲ್ದಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವರ ಬಗ್ಗೆ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲೆ ಮಾಡಿಕೊಂಡು ಇವರಿಂದ ಏನೇನು ಷಡ್ಯಂತ್ರ ಸರ್, ಧರ್ಮಸ್ಥಳ ಅದು ಒಂದು ಎಲ್ಲಾ ಕೋಟ್ಯಾಂತರ ಹಿಂದೂಗಳ ಒಂದು ಧಾರ್ಮಿಕ ಕ್ಷೇತ್ರ. ಇಷ್ಟು ದಿವಸ 2003ನಲ್ಲಿ ಕಾಣೆ ಆಗಿದ್ದ ಮಗಳು ಇವಾಗ ನೆನಪು ಬಂದಾಳೆ ಅಂತ ಬೆಳಗ್ಗೆ ನಾವು ನ್ಯೂಸ್ ಅಲ್ಲಿ ಅದೆಲ್ಲ ಸುಳ್ಳು ಹೇಳಿರೋ ಯೂಟ್ಯೂಬರ್ಸ್ ಗಳಿಗೆ ಎಲ್ಲರಿಗೂ ಶಿಕ್ಷೆ ಆಗ್ಬೇಕು. ಇದನ್ನ ನಾವೆಲ್ಲ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ತಪ್ಪಿದ್ದಿಲ್ಲ, ನಡೆಸೇನ್ ಮಾಡೇ ಮಾಡ್ತೀವಿ ನಾವು ಹೋರಾಟ. ಅನನ್ಯ ಭಟ್ ಅಂತ ಹೇಳಿ ಆರೋಪ ಮಾಡಿರುವಂತವ್ರು ಸೊ ಆ ಒಂದು ಕ್ಯಾರೆಕ್ಟರ್ ಇಲ್ಲ, ಅನನ್ಯ ಭಟ್ ಅನ್ನೋರೇ ಇಲ್ಲ ಅನ್ನುವಂತ ಕೆಲವಷ್ಟು ಸಾಕ್ಷಿಗಳು ಸಿಗ್ತಾರೆ. ಅವ್ರ ಸಂಸಾರನೇ ಇಲ್ಲ ಅಂದ್ಮೇಲೆ ಮಕ್ಕಳಿದ್ದ ಎಲ್ಲಿಂದ ಬರ್ತದೆ ಸರ್ ಅವ್ರಿಗೆ? ಆ ನಾಯಿಗಳ ಪ್ರೇಮಿ ಅಂತ ಎಲ್ಲ ಫೋಟೋ ಎಲ್ಲ ಹಾಕಿದ್ದಾರೆ. ಇವಾಗ ಯಾರ್ದೋ ಫೋಟೋ ತಗೊಂಡೋಗಿ ನನ್ ಮಗಳಂತ ಇವಾಗ ತೋರ್ತಿದೆ. ಎಲ್ಲಿಂದ ಬರ್ತಾಳೆ ಮಕ್ಕಳು? ಇಲ್ದ ಸುಮ್ನೆ ಅವಾಗ 2003ನೇ ಕಾಣೆ ಇವಾಗ ಬಂದಾಳ ಮಗಳು ಅವಳಿಗೆ ನೆನಪಿಗೆ. ಇನ್ನು ಹಡ್ದಿದ್ದಾರೆ, ಇನ್ನು ಅವರು ಕಕ್ಕಿದ್ದಾರೆ ಮಗಳಿಗೆ ಹೇಳಿ. ಆಮೇಲೆ ಧರ್ಮಸ್ಥಳಕ್ಕೆ ಹೋಗಿದ್ರತ್ತವ ಯಾವಾಗಾದ್ರು? ನಾವು ಹೈಸ್ಕೂಲ್ ಅಲ್ಲಿ ಹೋದ್ಮೇಲೆ ಸಾಕಷ್ಟು ಸರಿ ಪ್ರವಾಸ ಹೋಗಿದೀವಿ ಸರ್. ನಾವು ಅಲ್ಲಿ ಯಾವ್ದೇನೋ ಜಾತಿ ಭೇವ ಇಲ್ಲ, ಎಲ್ಲಾ ಧರ್ಮದವ್ರಿಗೆ ಎಲ್ಲರಿಗೂ ಒಂದೇ ಸಮ ಇರೋದು ಅಲ್ಲಿ.
ಮತ್ತೆ ಹೆಸರು ಕೆಡಿಸುವಂತ ಕೆಲಸ ಆಗ್ತದೆ ಅಂತಾರಮ್ಮ, ಯಾಕಂತ ಅನ್ಸುತ್ತೆ ನಿಮ್ಗೆ? ಅದೇ ಸರ್, ಈಗ ಅಲ್ಲಿ ಶವಗಳು ಇಲ್ಲ ಅನ್ನಂಗಿಲ್ಲ. ಅವು ಯಾರ್ದು ಅನಾಥ ಶವಗಳು, ಯಾರು ಅಲ್ಲಿ ಇಲ್ಲ ಡಾಕ್ಟರ್ ಪೊಲೀಸ್ನವ್ರು ಎಲ್ಲ ಸಮ್ಮುಖದಲ್ಲಿ ಉಳಿದಿದಂತ ಬೆಳಗ್ಗೆ ನಾನು ನ್ಯೂಸ್ ನೋಡಿ ಬಂದಿದೀವಿ. ಹೌದ್ರ ಏನಾದ್ರೂ ಅಲ್ಲಿ ಅಷ್ಟು ಶವಗಳು ನಮ್ದು ಕಾಣೆ ಆಗಿದಂತ ಯಾರಾದ್ರೂ ಎಲ್ಲರಿಗೂ ಒಂಥರ ತಾಯಿ ಗಂಡ್ ಮಕ್ಳು ಬಿಡ್ರಿ, ತಾಯಿ ಅನ್ನೋದು ಒಂದ್ ಸ್ವಲ್ಪನಾರ ಅಂತ ಕಾರಣ ನನ್ನ ಮಗಳು ಇಲ್ಲ ಅನ್ನೋದ್ರ ಅವ್ರಿಗೆ ಏನಾದ್ರೂ ಒಂದ್ ಮಿಸ್ಸಿಂಗ್ ಕೇಸ್ ಆಗ್ಲಿ ಅಲ್ಲಿ ಪ್ರೂಫ್ ಆಗ್ಬೇಕಿತ್ತು. ಆಗಿದೆಯಾ? ಇಲ್ಲ, ಆಗಿಲ್ಲ. ಅದು ಅಲ್ಲಿ ಸಿಕ್ಕರೋ ಅನಾಥ ಶವಗಳು ಅಂತ ಹೇಳೋದು. ಅಮ್ಮ, ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತಾರೆ ಈ ವಿಚಾರದಲ್ಲಿ? ಸರ್ಕಾರ ಗಮನ ಇಟ್ಟು ಈ ಕೇಸ್ ಪ್ರಮುಖವಾಗಿ ಎಚ್ಚೆತ್ತುಕೊಂಡು ಇದನ್ನ ಸ್ವಲ್ಪ ಅತಿ ಹೆಚ್ಚಾಗಿ ಆ ಧಾರ್ಮಿಕ ಸಮಸ್ಯೆಗಳ ಧರ್ಮಸ್ಥಳದ ಬಗ್ಗೆ ಆಗ್ಲಿ, ಪೂಜೆಯವ್ರ ಬಗ್ಗೆ ಆಗ್ಲಿ ಹೇಳೋರ ಅವಾಕ ಹೇಳೋಣ ವಿಚಾರಿಯನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು, ಮುಂದುವರಿಸಬಾರ್ದು. ಇನ್ಮೇಲೆ ಹೋರಾಟ ಏನಾದ್ರು ಮಾಡ್ತೀರಾ? ಮುಂದುವರೆದ್ರೆ ಮಾಡ್ತೀವಿ ಸರ್ ಹೋರಾಟ. ಅವ್ರಿಗೆ ನ್ಯಾಯ, ನಮ್ಮ ಪೂಜಾರಿಗೆ ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್. ಎಲ್ಲ ಎಷ್ಟೋ ಹೆಣ್ಮಕ್ಳಿಗೆ ಅವರು ಜೀವನ ಏನನ್ನ ತೋರಿಸ್ಕೊಟ್ಟಿದ್ದಾರೆ. ಆರ್ಥಿಕವಾಗಿ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಎಲ್ಲರಿಗೂ ಪ್ರತಿಯೊಂದು ರೈತರಿಗೂ ಕೂಡ ಉಪಕರಣಗಳನ್ನು ಎಲ್ಲಾನು ಸಬ್ಸಿಡಿ ರೂಪದಲ್ಲಿ ಕೊಟ್ಟಿದ್ದಾರೆ. ಅಂತವ್ರಿಗೆ ಯಾಕೆ ಸರ್ ಈ ತರ? ಯಾರಾದ್ರೂ ಕೇಳಿದ್ರೆ ನಿಂತ ನಮಗೆ 100 ರೂಪಾಯಿ ಕೊಡ್ತೀರಾ? ನೀವು ಕೊಡ್ತೀರಾ ಹೇಳ್ರಿ? ಅಂತವ್ರ ಬಗ್ಗೆ ಯಾಕೆ ಅವಹೇಳನಕರ ಮಾಡೋರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಸರ್. ಇದೇ ನಮ್ಮ ಹೋರಾಟ. ಏನು ಇದಿಷ್ಟು ಪ್ರತಿಭಟನಾ ನಿರತ ಮಹಿಳೆಯರು ಮತ್ತು ಜನತೆ ಏನು ಭಾಗಿಯಾದಂತ ಎಲ್ಲರ ಒಂದು ಆಕ್ರೋಶ ಆಗಿತ್ತು. ಏನು ಅವಹೇಳನ ಮಾಡ್ತಿರುವಂತ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗ್ಬೇಕಂತೇಳಿ ಏನು ಎಲ್ಲರೂ ಒಮ್ಮತದಿಂದ ಒತ್ತಾಯ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಸುರಾಜ್ ಜಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.